ನಮಸ್ಕಾರ. ನಾನು ವಿನುತಾ ಅಂಚಿನಮನೆ, ಧಾರವಾಡದಿಂದ. ಗಣಕರಂಗ ಧಾರವಾಡ ಕೋರೆಗಾಂವದ ಐತಿಹಾಸಿಕ ವಿಜಯೋತ್ಸವದ ನಿಮಿತ್ತ ಆಯೋಜಿಸಿದ 2024 ಕವನ ಸ್ಪರ್ಧೆಗೆ ನನ್ನದೊಂದು ಕವನ. ದತ್ತ ವಿಷಯ ಕೋರೆಗಾಂವ್ ವಿಜಯ ಸ್ತಂಭ. ಶೀರ್ಷಿಕೆ ಸಮಾನತೆ ಸಾರುವ ಸ್ತಂಭ. ಶತಮಾನಗಳಿಂದ ಮೇಲ್ಸ್ತರದವರಿಂದ ಅಸ್ಪೃಶ್ಯತೆ, ಅಸಮಾನತೆ, ಅವಮಾನದಿಂದ ಸಮಾಜದಲ್ಲಿ ಪ್ರಾಣಿಗಳಂತೆ ದೂರವಿದ್ದು ಬಸವಳಿದ ಜನಗಳಂದು ನೊಂದು ಬೆಂದು ದೇವರ ಸೃಷ್ಟಿಯಲ್ಲಿ ಎಲ್ಲರೂ ಸಮಾನರಿರುವಾಗ ಬದುಕುವ ಅವಕಾಶಗಳಿಗೆ ಪರಿತಪಿಸುವಾಗ ದಲಿತರ ಸಹನೆ ತಾಳ್ಮೆಯವರೆಗೆ ಹಚ್ಚಿದಾಗ ಮಡುಗಟ್ಟಿದ ಕೋಪ ಸಿಡಿದೆದ್ದು ಚಿಮ್ಮಿತಾಗ ದಲಿತರೆಂದು ಕರೆಯಲ್ಪಡುವ ಮನುಷ್ಯರು ಹತ್ತಿಕ್ಕಲ್ಪಟ್ಟ ಅರೆಜೀವದ ಪ್ರಾಮಾಣಿಕರು ಪ್ರತಿಭಟಿಸದಿರೇ ಬದುಕಿಲ್ಲವೆಂದು ಅರಿತರು ಭೀಮ ಕೋರೆಗಾವಿನಲ್ಲಿ ಒಂದುಗೂಡಿದರು. ಪೇಶ್ವೆಯವರ ಸಾವಿರಾರು ಸುಸಜ್ಜಿತ ಯೋಧ ಸೈನಿಕರೆದರು ದೀನ ದಲಿತರಿಗೆ ಸಿಟ್ಟೇ ಆಯುಧ. ಶತಮಾನದ ಕೊಳೆಯ ಕಿತ್ತೆಸೆಯಲು ಕಿಚ್ಚಿನ ಶಸ್ತ್ರ ಮಾನಕಾಯಿತು ಯುದ್ಧದಲ್ಲಿ ಏಕತೆಯ ಅಸ್ತ್ರ. ಕರ್ಮ ಕಮ್ಮಟ ಮಹಾರವಾಯಿತು ರಣರಂಗ, ರಕ್ತದ ಹೊಳೆ ಹರಿಸಿ ತೊರೆದು ಜೀವದ ಹಂಗ. ಧೀರತನದಲ್ಲಿ ಶಕ್ತಿ ಮೀರಿ ಹೋರಾಡಿದರು, ವೀರ ವಿಜಯದ ಐತಿಹಾಸಿಕ ಸ್ತಂಭ ನೆಟ್ಟರು. ಸಮಾನತೆಯ ಸಾರುವ ವಿಜಯ ಸ್ತಂಭ, ಅವಮಾನ ಮೆಟ್ಟಿ ನಿಂತ ಮಹಾನತೆಯ ಬಿಂಬ. ಬುದ್ಧ ಬಸವ ಬಾಬಾರ ತತ್ವದ ಪುನರುತ್ಥಾನ ಸಿದ್ಧಿಸಿತು 18ನೇ ಶತಮಾನದಲ್ಲಿ ಸ್ಥಾನ. ಅವಕಾಶಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.